ಬಗ್ಗೆ ನನಗೆ ಯೋಗ್ಯತೆ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಆದರೂ ನಾನು ಯಾವಾಗಲೂ ನನ್ನ ಕಾರ್ಯಕ್ರಮ ಇರುವಾಗ ಈ ಒಂದು ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ. ಅದನ್ನ ಇವತ್ತು ಒಂದು ರಿಕ್ವೆಸ್ಟ್, ಇದು ಮಾತು ಅಲ್ಲ, ಈ ನೆಕ್ಸ್ಟ್ ಜನರೇಷನ್ಗೆ ಒಂದು ರಿಕ್ವೆಸ್ಟ್. ನಮ್ಮ ಹಿರಿಯವರು ಹೇಳಿಕೊಟ್ಟಂಗೆ ನಮ್ಮ ಭಾರತೀಯ ಕಲಾಚಾರವನ್ನ, ಸಂಸ್ಕೃತಿಯನ್ನ ಹೆಂಗಾದರೂ ಕಲಿತ್ಕೊಂಡು ಆ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಇವಾಗ ಮಕ್ಕಳನ್ನ ಡಿಸಿಪ್ಲಿನ್ ಮಾಡೋದು ತುಂಬಾ ಕಷ್ಟ. ಅವರಿಗೆ ಆ ದಿನಚರಿಯಲ್ಲಿ ಆ ಸಂಗೀತವನ್ನ, ನಾಟ್ಯವನ್ನ, ಭಗವಂತನ ನಾಮವನ್ನ ಹೇಳ್ಕೊಡೋದು ತುಂಬಾ ಕಷ್ಟ. ಸೊ ಈ ಕಾಲದಲ್ಲಿ ಆ ಒಂದು ನಮ್ಮಿಂದ ಆ ಒಂದು ಕಾರ್ಯ ಆದ್ರೆ ಅದು ದೊಡ್ಡ ಮಾತು. ಡಿಸಿಪ್ಲಿನ್ ಮಾಡೋದು ಮಕ್ಕಳನ್ನ. ಇದರಲ್ಲಿ ಒಂದು ನಾನು ಕಲ್ತ್ಕೊಂಡಿರೋದು ನಮ್ಮ ತಂದೆ ತಾಯಿಯಿಂದ, ಇದು ತುಂಬಾ ಸುಲಭವಾಗಿ ಮಾಡಬಹುದು. ಹಿಂಗೆ ಅಂದ್ರೆ ಅವರಿಗೆ ಡಿಸಿಪ್ಲಿನ್ ಮಾಡಿದ್ದೀನಿ ಅಂತ ತುಂಬಾ ರೂಲ್ಸ್ ಹಾಕೋದು, ಫ್ರೀಡಮ್ ಕೊಡದಲೇ ಇರೋದು, ಈ ತರ ಏನು ಮಾಡುವುದಿಲ್ಲ. ಒಂದೇ ಒಂದು ಹೇಳ್ಕೊಟ್ರೆ ಸಾಕು. ಭಗವನ್ ನಾಮ ಚಿಂತನೆ, ಭಗವನ್ ನಾಮ ಸ್ಮರಣೆ, ನಾಮ ಪ್ರಚಾರ. ಕಲವು ಸಂಕೀರ್ತಿಯ ಕೇಶವಂ ಅಂತ ದೊಡ್ಡವರು ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ. ಸೊ ಭಗವನ್ ನಾಮ ಹೇಳಿದ್ರೆ ಸಾಕು. ಕಲಿಯುಗದಲ್ಲಿ ಪ್ರತಿದಿನ ನಮಗೆ ಇರುವ ಇಷ್ಟ ದೇವತ ನಾಮವನ್ನ ಸ್ಮರಣೆ ಮಾಡಿಕೊಳ್ಳೋದು. ಅದು ಹರಿ ಇರಲಿ, ಹರ ಇರಲಿ, ದೇವಿ ಇರಲಿ, ಗೋವಿಂದ ಇರಲಿ, ಯಾರಾದರೂ ಇರಲಿ, ಕೃಷ್ಣ ಕೃಷ್ಣ ಅಂತ ಹೇಳೋದು, ಶಿವ ಶಿವ ಅಂತ ಹೇಳೋದು. ಒಂದು ಮಾತು ಕಲ್ತ್ಕೊಂಡ್ರೆ ಮಕ್ಕಳಿಗೆ ತುಂಬಾ ಸುಲಭವಾಗಿ ಆ ಭಾರತೀಯ ಸಂಸ್ಕೃತಿ, ಕಲಾಚಾರ, ಅದರ ಬಗ್ಗೆ ಒಂದು ರೆಸ್ಪೆಕ್ಟ್ ಎಲ್ಲವೂ ಬರುತ್ತೆ. ಸೊ ಇಲ್ಲಿರುವ ಪೇರೆಂಟ್ಸ್ಗೆ ನನ್ನ ರಿಕ್ವೆಸ್ಟ್, ನೆಕ್ಸ್ಟ್ ಜನರೇಷನ್ ನಮ್ಮಿಂದ ಕಲ್ತ್ಕೊಂಡು, ನಮ್ಮ ಹಿರಿಯರಿಂದ ಕಲ್ತ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಆ ಒಂದು ಮಾತನ್ನ ಹೇಳಿ ನಾನು ನನ್ನ ಧನ್ಯವಾದಗಳನ್ನ